ತಗೊಳ್ಳೋಣ. ಇದರಲ್ಲಿ ಏಜ್ ಅನ್ನ ನಾವು 25 ಅಂತ ತಿಳ್ಕೊಳ್ಳೋಣ. ಪ್ರೀಮಿಯಂ ಟರ್ಮ್ ನ 12 ವರ್ಷ ಅಂತ ತಿಳ್ಕೊಳ್ಳೋಣ. ಹಾಗೆ ಸಮ್ ಅಶ್ಯೂರ್ಡ್ ನ 10 lakhs ಪ್ರಕಾರ ನೋಡೋಣ. ಮೊದಲನೇದಾಗಿ ಆಪ್ಷನ್ 1 ರೆಗ್ಯುಲರ್ ಇನ್ಕಮ್ ಬೆನಿಫಿಟ್ ಆಗಿದ್ರೆ ಏನ್ ಸಿಕ್ತಿತ್ತು ಅನ್ನೋದು ನೋಡೋಣ. ಈ ಎಕ್ಸಾಂಪಲ್ ಅಲ್ಲಿ 12 ವರ್ಷ ಪ್ರೀಮಿಯಂ ಟರ್ಮ್ ಆಗಿರೋದ್ರಿಂದ 13, 14 2 ವರ್ಷ ಬಿಟ್ಟು 15ನೇ ವರ್ಷದಿಂದ ಬೇಸಿಕ್ ಸಮ್ ಅಶ್ಯೂರ್ಡ್ ಮೇಲೆ 10% ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿಗಳ ಇನ್ಕಮ್ ಬೆನಿಫಿಟ್ ಶುರು ಆಗುತ್ತೆ. ಈ ರೀತಿ ಇನ್ಕಮ್ ಬೆನಿಫಿಟ್ ಪ್ರತಿ ವರ್ಷ ಬರ್ತಾ ಇರುತ್ತೆ. ಪಾಲಿಸಿ ಅವಧಿಯಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಸಮಯದಲ್ಲಿ ಡೆತ್ ಆದ್ರೂ ಬೇಸಿಕ್ ಸಮ್ ಅಶ್ಯೂರ್ಡ್ ಮತ್ತು ಪ್ರೀಮಿಯಂ ಅವಧಿಯಲ್ಲಿ ಸೇರಿಸಿರುವಂತ ಗ್ಯಾರಂಟಿಡ್ ಎಡಿಷನ್ ಅವರ ನಾಮಿನಿಗೆ ಕೊಟ್ಟು ಡೆತ್ ಕ್ಲೇಮ್ ನ ಸೆಟಲ್ ಮಾಡ್ತಾರೆ. ನಾವು ಈ ಮೇಲೆ ಕನ್ಸಿಡರ್ ಮಾಡಿರುವಂತ ಎಕ್ಸಾಂಪಲ್ ಪ್ರಕಾರ ಲೈಫ್ ಅಶ್ಯೂರ್ಡ್ ಒಂದೊಮ್ಮೆ ಅವರ 70ನೇ ವಯಸ್ಸಲ್ಲಿ ಡೆತ್ ಆಯ್ತು ಅಂತ ಹೇಳಿದ್ರೆ ಅವರ ನಾಮಿನಿಗೆ 10 ಲಕ್ಷ ರೂಪಾಯಿಗಳ ಬೇಸಿಕ್ ಸಮ್ ಅಶ್ಯೂರ್ಡ್ ಸಿಗುತ್ತೆ. ಜೊತೆಗೆ